ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದದಿಂದ ದೈವ ಬಲದ ರಕ್ಷಣೆಯಿಂದ ನೀವೆಲ್ಲರೂ ಸುಖವಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇರಲಿ ಅಂತ ಕೂಡ ಆಶಿಸ್ತೀನಿ. ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಈಗಿನ ಎನರ್ಜಿಗೆ, ನಿಮ್ಮ ಅಂದರೆ ಈಗಿನ ಮನಸ್ಥಿತಿಯ ಗೊಂದಲಗಳಿಗೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ, ನೀವು ನಂಬಿದ ದೈವಶಕ್ತಿಯನ್ನು ಹಾಗೆ ಗುರುವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಗಾಢವಾದ ಉಸಿರನ್ನು ಒಳಗೆ ತಗೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ತಾ ಈ ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿ, ಮನದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ನಿಮ್ಮ ಎನರ್ಜಿ ಈ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಮೊದಲನೇದಾಗಿ ಅಬಂಡೆನ್ಸ್ ಅಂದರೆ ನಿಮಗೆ ಸಮೃದ್ಧಿ ಅಧಿಕವಾಗಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ. ಯಾವ ರೀತಿ ಅಂದರೆ ಅದು ಯಾವುದಾದ್ರೂ ರೀತಿಯಲ್ಲಿ ನೀವು ಇಷ್ಟಪಟ್ಟ ಕೆಲಸದಲ್ಲಿ ಮುಂದುವರಿಯದೇ ಆಗಿರ್ಬೋದು, ಇಲ್ಲ ಅಂದರೆ ಯಾವುದೋ ಒಂದು ಹಣದ ವಿಚಾರದಲ್ಲಿ ಅಡೆತಡೆ ಉಂಟಾಗಿತ್ತು, ಬ್ಲಾಕೇಜ್ಗಳಿದ್ವು, ಆ ವ್ಯವಹಾರ ಈಗ ನಿರಾತಂಕವಾಗಿ ಮುಂದುವರಿಯಲಿಕ್ಕೆ ಶುರು ಮಾಡಿದೆ. ಈ ರೀತಿಯ ಒಂದು ಸೂಚನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಒಂದು ಸಮೃದ್ಧಿ ಅನ್ನೋದು ಅದು ನೀವು ಬಯಸಿದ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲನೇದಾಗಿ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಈ ಸಮಯ ತುಂಬ ಒಳ್ಳೆಯ ಸಮಯ. ಈ ತಿಂಗಳು ಡಿಸೆಂಬರ್ ತಿಂಗಳು ಎಂಡ್ ಇರ್ಬೋದು, ಆದರೆ ಇದು ನಿಮ್ಮ ಒಂದು ಜೀವನದ ಒಂದು ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಕೆಲವು ಬ್ಲಾಕೇಜ್ಗಳನ್ನು, ಕೆಲವು ಅಡೆತಡೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ತಿಂಗಳು ಅಂತಲೇ ಹೇಳ್ಬೋದು. ಬಹಳ ಒಳ್ಳೆಯ ಅನುಭವವನ್ನು ಕೊಟ್ಟೆ ಈ ತಿಂಗಳು ಅಂತ್ಯಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಪಾಠ ಕಲಿಯುವ ಮೂಲಕ ಆಗಿರ್ಬೋದು, ಕೆಲವು ಸತ್ಯಗಳನ್ನು ತಿಳ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಸಾರಿ ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಂಡು ಕೆಲವು ವಿಚಾರಗಳಿಂದ ಹಿಂದೆ ಸರಿಯೋದಾಗಿರ್ಬೋದು, ಅಂದರೆ ತಪ್ಪುಗಳನ್ನು ತಿದ್ಕೊಳ್ಳೋದಾಗಿರ್ಬೋದು. ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟು ಹೋಗುತ್ತೆ. ಹಾಗೆ ಒಂದು ಪ್ರೇರಣೆ ಕೂಡ ನೀಡುತ್ತೆ ಮುಂದೆ ಹೋಗಲಿಕ್ಕೆ. ಹಾಗೆ ಈ ತಿಂಗಳು ಕೆಲವರ ಎನರ್ಜಿಯ ಪ್ರಕಾರ ಈ ತಿಂಗಳು ಕೊನೆಯಲ್ಲಿ ನೀವೊಂದು ಒಳ್ಳೆಯ ಕ್ಷಣಗಳನ್ನು ಸವಿತೀರಾ ಅಂತ ಬರ್ತಾ ಇದೆ, ಅಂದರೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಖಂಡಿತ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವು ಇರಿ ಅನ್ನೋ ರೀತಿಯಲ್ಲಿ ಕೂಡ ಒಂದು ಸೂಚನೆ ಸಿಗ್ತಾ ಇದೆ. ಏನೋ ಒಂದು ವಿಚಾರವನ್ನು ಸಂಭ್ರಮಿಸುವಂಥ ಸಮಯದಲ್ಲಿ ಮೈ ಮರಿಬೇಡಿ. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ಇರಬೇಕು ಅಂತಲೇ ಈ ತಿಂಗಳಲ್ಲಿ ಬಹಳ ಒಂದು ಅಗಾಧವಾದ ಒಂದು ಸೂಚನೆ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ ತಗೊಳ್ಳಿ. ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಗಮನ ಸೂಕ್ಷ್ಮವಾಗಿ ಇರಬೇಕು. ಅವರಿಗದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ಬಾರ್ದು, ಆದರೆ ನೀವು ಅವರನ್ನು ಅಬ್ಸರ್ವ್ ಮಾಡಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ಅವರ ಹಾವಭಾವಗಳನ್ನು, ನಡವಳಿಕೆಗಳನ್ನು, ಅವ್ರ ಜೊತೆ ಯಾರು ಬರ್ತಾರೆ ಇಲ್ಲ ಮಾತಾಡ್ತಾರೆ ಹೋಗ್ತಾರೆ ಅದ್ರ ಬಗ್ಗೆ ನಿಗಾ ಇಡಿ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕಾಣಿಸ್ತಾ ಇದೆ. ಇದು ನಿಮಗೆ ಒಂದು ಗುರುವಿನ ಅನುಗ್ರಹ ಆಶೀರ್ವಾದ. ನೀವು ಈ ಸಮಯದಲ್ಲಿ ಒಂದು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದಕ್ಕೆ ಆಗಿರ್ಬೋದು, ಇಲ್ಲ ಭಗವಂತನಲ್ಲಿ ನೀವಿಟ್ಟ ವಿಶ್ವಾಸಕ್ಕೆ ಅವರು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಏನೋ ಒಂದು ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ರೀತಿಲಿ ನಿಮಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇದರ ಬಗ್ಗೆ ನೀವು ಈಗ ವಿಚಾರ ಮಾಡಲೇಬೇಕು, ಗಮನದಲ್ಲಿ ಇರಲಿ ಈ ವಿಚಾರ ಅನ್ನೋ ರೀತಿಲೂ ಕೂಡ ಇಲ್ಲಿ ನಿಮಗೆ ಈ ಎನರ್ಜಿ ಹೇಳ್ತಾ ಇದೆ ಸ್ನೇಹಿತರೆ. ಈ ಡಿಸೆಂಬರ್ ತಿಂಗಳು ವರ್ಷದ ಕೊನೆ ಇರ್ಬೋದು, ಆದರೆ ಇದು ನಿಮಗೆ ಒಂದು ಆರಂಭವನ್ನು, ಹೊಸ ಅಧ್ಯಾಯವನ್ನು ಒಂದು ಸೂಚನೆಯ ಮೂಲಕ ಕೊಡ್ತಾ ಇದೆ. ಅಂದರೆ ಈ ತಿಂಗಳು ಹಳೆಯ ಸ್ಥಿತಿಗತಿಗಳಿಂದ ಹೊರಗೆ ಬರ್ತೀರಾ. ಹೊಸ ದಾರಿಗಳು, ಹೊಸ ಅವಕಾಶಗಳು, ಹೊಸ ಮನೋಭಾವನೆಗಳು ನಿಮ್ಮ ಬದುಕಿಗೆ ಖಂಡಿತವಾಗಿಯೂ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ. ಹೊಸ ಯಾತ್ರೆನೇ ಆರಂಭ ಆಗ್ತಾ ಇದೆ. ಇದು ಕೊನೆಯ ತಿಂಗಳಾದರೂ ನಿಮ್ಮ ಜೀವನಕ್ಕೆ ಹೊಸ ತೂಕದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ. ಹಾಗೆ ನಿಮ್ಮನ್ನು ಮುಂದಕ್ಕೆ ತಳ್ಳಿ ಹಾಕ್ತಾ ಇದೆ ಅನ್ನೋ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದೆ. ಅಂದರೆ ನಿಮ್ಮನ್ನು ಮುಂದಕ್ಕೆ ತಳ್ಳಿ ಅದು ತನ್ನ ಅಂತ್ಯವನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳು ನಿಮಗೆ ಒಂದು ಹೊಸ ಆರಂಭವನ್ನು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮಲ್ಲಾಗಿರ್ಬೋದು ಒಂದು ಚೇತರಿಕೆಯನ್ನು ಕಾಣಿಸ್ಕೊಳ್ತಾ ಇದೆ. ಹಾಗೆ ಇಲ್ಲಿ ವೇತನ ಚೇತರಿಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಏನಾದರೂ ಒಂದು ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಹೊಸ ಉದ್ಯೋಗ, ವ್ಯಾಪಾರದಲ್ಲಿ ಒಂದು ಚಿಂತನೆ ಮಾಡ್ತಾ ಇದ್ದೀರಾ, ಹೂಡಿಕೆ ಮಾಡಬೇಕು ಅಂತ ಇದ್ದೀರಲ್ಲ, ಅದು ಕೂಡ ಶುಭವಾಗಿ ತೋರಿಸ್ತಾ ಇದೆ. ಗದ್ದೆಯ ವಿಚಾರದಲ್ಲಾಗಿರ್ಬೋದು, ಏನೋ ಒಂದು ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ಇದ್ದೀರಾ, ಅದು ಬೆಳೆ ಬೆಳೆಯೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಒಂದು ಪರಿವರ್ತನೆ ತಗೊಳ್ಳೋ ವಿಚಾರದಲ್ಲಿ, ಆ ವಿಚಾರಗಳಲ್ಲಿ ಮುಂದುವರಿಯಿರಿ. ಅಂದರೆ ಬಿತ್ತನೆ ಮಾಡಿ, ಅಂದರೆ ನೀವು ಅದರಲ್ಲಿ ಏನು ಅಂದ್ಕೊಂಡಿದ್ರೋ ಅದನ್ನು ಮಾಡಿ, ಖಂಡಿತವಾಗಿಯೂ ಫಲ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಎನರ್ಜಿ ಫೀಲ್ ಆಗ್ತಾ ಇದೆ. ಅಂದರೆ ಈ ಎನರ್ಜಿಯ ಪ್ರಕಾರ ನಿಮ್ಮ ಎನರ್ಜಿ ಇದನ್ನೇ ಬಯಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಗುರುವಿನಲ್ಲಿ ನೀವಿಟ್ಟ ಪ್ರಾರ್ಥನೆಗೆ ಉತ್ತರ ಇಲ್ಲಿ ಸಿಗ್ತಾ ಇದೆ. ನಾನು ನಿಮ್ಮ ಜೊತೆಗಿದ್ದೀನಿ, ಮುಂದೆ ಹೋಗಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಮನಸ್ಸಲ್ಲಿ ಅನುಮಾನಗಳನ್ನು ಇಟ್ಕೊಂಡು ನೀವು ಮುಂದುವರಿಬೇಡಿ. ಭಗವಂತನಲ್ಲಿ ಪೂರ್ಣವಾಗಿ ಶರಣಾಗಿಸಿ ಆ ವಿಚಾರದಲ್ಲಿ ನೀವು ಮುಂದುವರೆದಾಗ ಖಂಡಿತವಾಗಿಯೂ ನಿಮಗಲ್ಲಿ ಒಳ್ಳೆಯ ಒಂದು ಅನುಭವಕ್ಕೆ ನಿಮ್ಮ ಜೀವನ ಸಾಕ್ಷಿ ಆಗುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ
ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಕೆಲವು ಸಂಪರ್ಕಗಳು, ಹಾಗೆ ಕೆಲವು ಅಭ್ಯಾಸಗಳು, ಕೆಲವು ಪರಿಸ್ಥಿತಿಗಳು ಅಂತ್ಯಗೊಳ್ತವೆ. ಅಂದರೆ ಯಾವುದೋ ಒಂದು ಸಂಪರ್ಕ ನಿಮಗೆ ಅದು ಸರಿ ಇರಲಿಲ್ಲ. ಅದರಿಂದ ಮೊದಲು ನಿಮಗೆ ಗೊತ್ತಾಗಿರಲಿಲ್ಲ, ಆದರೆ ಈಗ ಗೊತ್ತಾಗಿದೆ ಅದು ತಪ್ಪು ಅಂಥೇಳಿ ಅದರಿಂದ ಹೊರಗೆ ಬರ್ತೀರಾ. ಕೆಲವು ಅಭ್ಯಾಸಗಳನ್ನು ಕೂಡ ಬಿಡ್ತೀರಾ. ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ನೀವು ತಿರುವುಗೊಳಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅದು ಸೋಮಾರಿತನ ಆಗಿರ್ಬೋದು, ಆಲಸ್ಯ ಆಗಿರ್ಬೋದು, ಅವೆಲ್ಲವನ್ನು ಬಿಟ್ಟು ನಾನು ಈ ಮುಂದಿನ ಒಂದು ಜೀವನದಲ್ಲಿ ಒಂದು ಬಹಳ ಉತ್ಸಾಹಕವಾಗಿ ನನ್ನನ್ನು ನಾನು ಯಾವುದಾದ್ರೂ ವಿಚಾರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾನು ನನ್ನ ಕುಟುಂಬವನ್ನು ಮುಂದೆ ತಗೊಂಡು ಹೋಗಬೇಕು. ನಾನು ಸರಿಯಾದ ಒಂದು ಅಭ್ಯಾಸಗಳನ್ನು ಇಟ್ಕೊಂಡ್ರೆ ನನ್ನ ಕುಟುಂಬ ತಾನಾಗಿಯೇ ಸರಿ ಆಗತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಮೊದಲು ಸರಿಪಡಿಸ್ಕೊಳ್ಳುವ ರೀತಿಯಲ್ಲಿ ಒಂದು ಆಲೋಚನೆಯನ್ನು ಮಾಡಿದರೆ ಖಂಡಿತವಾಗಿ ಇದು ನಿಮ್ಮ ಮುಂದಿನ ಪರಿಸ್ಥಿತಿಗಳು ಬದಲಾಗೋದಕ್ಕೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ. ಕೆಲವು ವಿಚಾರಗಳು, ಕೆಲವು ಜನರು ನಿಮ್ಮಿಂದ ದೂರ ಆಗ್ತಾರೆ. ಖಂಡಿತ ಅವರನ್ನು ನೀವೇ ಇಗ್ನೋರ್ ಮಾಡ್ತೀರಾ. ಯಾಕಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಗುರುತಿಸ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಯಾವುದು ಈ ಸಮಯದಲ್ಲಿ ಬೇಕೋ ಅದನ್ನು ನೀವು ಹತ್ತಿರ ಇಟ್ಕೊಳ್ತೀರಾ. ಬೇಡ ಅನ್ನೋದನ್ನು ನಾಜೂಕಾಗಿ ಅದನ್ನು ಹಿಂದೆ ಸರಿಸ್ತೀರಾ ಬುದ್ಧಿವಂತಿಕೆಯಿಂದ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತದೆ. ಅಂದರೆ ಅವರ ಮನಸ್ಸಿಗೆ ನೋವು ಆಗದೇ ಇರೋ ರೀತಿಯಲ್ಲಿ ಅವರನ್ನು ನಿಧಾನವಾಗಿ ಹಿಂದಕ್ಕೆ ಸರಿಸ್ತೀರಾ. ಇದು ನಿಮ್ಮ ಒಂದು ಒಳ್ಳೆಯ ಗುಣವನ್ನು, ವ್ಯಕ್ತಿತ್ವವನ್ನು ತೋರಿಸ್ತಾ ಇದೆ ಇಲ್ಲಿ. ಹಾಗೆ ಕೆಲವರನ್ನು ವಿರೋಧಿಸೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದರೆ ಅವರು ಕೆಟ್ಟವರು ಅಂತ ಗೊತ್ತಿದ್ದಾರೆ, ಆದರೂ ವಿರೋಧಿಸೋಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಹಳೆಯದನ್ನು ನೀನು ಬಿಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ನೀವು ಅದರಲ್ಲಿ ನಾಜೂಕಾಗಿ ತೀರ್ಮಾನವನ್ನು ತಗೊಳ್ತೀರಾ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಒಂದು ಸಮತೋಲನವನ್ನು ನೀವು ಕಾಪಾಡಿಕೊಳ್ಳೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಶಾಂತಿ ಹಾಗೆ ಧ್ಯಾನದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈ ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಮರದ ಪೂಜೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ತುಳಸಿ ಗಿಡದ ಪೂಜೆಯಾಗಿರ್ಬೋದು, ಇನ್ಯಾವುದೇ ರೀತಿ ನಿಮ್ಮ ಮನೆ ಹತ್ತಿರ ಒಂದು ಅರಳಿ ವೃಕ್ಷ ಇದೆ, ಔದುಂಬರದ ವೃಕ್ಷ ಇದೆ, ಈ ರೀತಿ ಒಂದು ದಿವ್ಯ ಮರದ, ಒಂದು ದಿವ್ಯ ತೇಜಸ್ಸನ್ನು, ದೈವಶಕ್ತಿಯನ್ನು ಹೊಂದಿರುವ ಮರವನ್ನು ನೀವು ಪೂಜಿಸ್ತೀರಾ. ಪೂಜಿಸೋದ್ರಿಂದ ನಿಮ್ಮ ಒಂದು ಬ್ಲಾಕೇಜ್ಗಳು, ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆಗಳಾಗಿರ್ಬೋದು, ಹಾಗೆ ಮಾನಸಿಕ ನೆಮ್ಮದಿ ಇಲ್ದಂಗಾಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರೋದು, ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಈ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ, ಅದು ಸಿದ್ಧಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ. ಅಂದರೆ ಈಗಿನ ನಿಮ್ಮ ಮನಸ್ಥಿತಿಯ ತಯಾರಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಖಂಡಿತ ಒಂದು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರ. ಪ್ರಕೃತಿಯನ್ನು ಪೂಜಿಸಬೇಕು. ಖಂಡಿತ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಒಂದು ದೋಷಗಳನ್ನಾಗಿರ್ಬೋದು, ಹಾಗೆ ಹಿಂದಿನ ಜನ್ಮದ ಒಂದು ಕರ್ಮ ಯಾವ ವಿಚಾರದಲ್ಲಿ ಒಂದು ಬ್ಲಾಕೇಜ್ಗಳನ್ನು ತಂದಿದೆಯಲ್ಲ, ಅದರ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ನಿಮಗೆ ಪ್ರಕೃತಿ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಯಾರಿಗಾದರೂ ಒಂದು ಗಿಡವನ್ನು ದಾನ ಮಾಡಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ನಿಮಗೆ ಯಾರೂ ದಾನ ಇಸ್ಕೊಳ್ಳಲ್ಲ ಅಂದರೆ ಯಾವುದಾದ್ರೂ ಒಂದು ಪಾರ್ಕಲ್ಲಿ, ಒಂದು ರೋಡ್ ಬದಿಯಲ್ಲಿ ನೀವು ನಿಮ್ಮ ಕೈಯಾರೆ ಒಂದು ಗಿಡವನ್ನು ನೆಡಿ. ನಿಮ್ಮ ಮನೆಯ ಸುತ್ತಮುತ್ತ ಜಾಗ ಇದ್ದರೂ ನೆಡ್ಬೋದು. ಒಂದು ಯಾವುದಾದ್ರೂ ಒಂದು ಸಣ್ಣ ಫಲ ಕೊಡೋ ಗಿಡ, ಪೇರ್ಲೆ ಗಿಡ ಆಗಿರ್ಬೋದು, ಮಾವಿನ ಗಿಡ ಆಗಿರ್ಬೋದು, ಬೇವಿನ ಗಿಡ ಇರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ದೈವಿಕ, ಒಂದು ನೆಲ್ಲಿಕಾಯಿ ಗಿಡ ಆಗಿರ್ಬೋದು, ಇದನ್ನು ನೆಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತೆ. ಯಾವುದೋ ಒಂದು ಜನ್ಮದ ಸೂಚನೆಯನ್ನು ತೋರಿಸ್ತಾ ಇದೆ ಇದು. ಹಾಗಾಗಿ ಇದು ನಿಮಗೆ ಅವಶ್ಯಕವಾಗಿದೆ. ನಿಮ್ಮ ಮನಸ್ಸಿಗೆ ಇದು ಹಿತ ಕೊಡ್ತಾ ಇದೆ, ಸರಿ ಇದು ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇದೆ ಅಂದರೆ ಇದು ನಿಮಗೆ ಆಗಿರುತ್ತೆ. ಖಂಡಿತವಾಗಿಯೂ ಈ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಫೀಲನ್ನು ಮಾಡ್ಕೊಳ್ತೀರಾ. ಹಾಗೆ ನಿಮ್ಮ ಒಂದು ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ. ಹಾಗೆ ಬ್ಲಾಕೇಜ್ಗಳು ಕೆಲವು ರಿಮೂವ್ ಆಗ್ತವೆ. ಹಾಗೆ ಹೊಸ ಒಂದು ಆರಂಭ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ನಂಬಿಕೆಯಿಂದ ಹೆಜ್ಜೆ ಇಡಿ. ಆಶೀರ್ವಾದ ನಿಮ್ಮನ್ನು ಅನುಸರಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ ಮೆಸೇಜ್. ಆ ಗಿಡವನ್ನು ನೆಟ್ಟಾಗ ನೀವು ಮನೆಯಲ್ಲೇ ನೆಟ್ಟಿದ್ದೀರಾ ಅಂದರೆ ಅದರ ಎದುರಿಗೆ 5 ನಿಮಿಷಗಳ ಕಾಲ ಮೌನವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಮಾತನಾಡುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಯಾರೋ ಏನೋ ಅಂತಾರೆ ಅಂತೇಳಿ ಅಂದ್ಕೊಳ್ಬೇಡಿ. ಇದು ಹುಚ್ಚುತನ ಅಲ್ಲ, ಇದು ಒಂದು ಪ್ರಕೃತಿಯನ್ನು ಮಾತನಾಡಿಸುವ ಒಂದು ದೈವಶಕ್ತಿಯ ಜಾಗೃತಾವಸ್ಥೆಯಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ನೀವು ನಂಬಿದ ದೈವಶಕ್ತಿ ಈ ರೀತಿ ನಿಮ್ಮಲ್ಲಿ ಕನೆಕ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಖಂಡಿತ ತುಳಸಿಯ ಗಿಡವನ್ನೇ ನೆಟ್ಟು, ಇಲ್ಲ ಅಂದರೆ ತುಳಸಿಯ ಗಿಡವನ್ನೇ ನಿಮ್ಮ ಮನೆ ಎದುರಿಗೆ ನೆಟ್ಟು ಅದರ ಜೊತೆ ನೀವು ಒಂದು 5 ನಿಮಿಷಗಳ ಕಾಲ ಸಂಜೆ ಆಗಿರ್ಬೋದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಕುಳಿತು ಒಂದೇ ಒಂದು ದೀಪವನ್ನು ಬೆಳಗಿಸಿ, ತುಪ್ಪದ ದೀಪವನ್ನು ಬೆಳಗಿಸಿ ಕೈಕಾಲು ಮುಖ ತೊಳೀರಿ. ಸ್ನಾನನೇ ಮಾಡಬೇಕು ಅಂತ ಇಲ್ಲ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಅದಕ್ಕೆ ಒಂದು ಸಮಯವನ್ನು 5 ನಿಮಿಷಗಳ ಸಮಯ, ನಿಮ್ಮ ಸಮಯವನ್ನು ಕೊಟ್ಟರೆ ಅದು ನಿಮ್ಮ ಯಾವ ರೀತಿ ಒಂದು ಅದ್ಭುತವಾದ ತಿರುವಿಗೆ ಕಾರಣವಾಗುತ್ತೆ ಅನ್ನೋದು ನಿಮಗೆ ಮುಂದೆ ಮುಂದೆ ತಿಳಿತಾ ಹೋಗುತ್ತೆ. ಸುಮ್ಮನೆ ಆ ಕಡೆ ಈ ಕಡೆ ಕಾಲಹರಣ ಮಾಡೋದಕ್ಕಿಂತ ಇದು ಒಳ್ಳೆಯದು ಅಂತೇಳಿ ನಿಮ್ಮ ಮನಸ್ಸಿಗೆ ಈಗ ತಕ್ಷಣ ಬಂದಿದೆ ಅಂದರೆ ಇದನ್ನು ಮಾಡಿ, ಇದೇ ತಿಂಗಳು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹಾಗೆ ಈ ತಿಂಗಳಲ್ಲಿ ನೀವೊಂದು ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ಈ ವರ್ಷ ನೀವೇನೆಲ್ಲ ತಪ್ಪು ಮಾಡಿದಿರೋ, ಇಲ್ಲ ಯಾರಿಗಾದರೂ ಏನಾದ್ರು ನೋವು ಕೊಟ್ಟಿದ್ದೀರೋ ಅವುಗಳಿಗೆಲ್ಲ ಒಂದು ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಯಾಚಿಸ್ಬಿಡಿ. ಹಾಗೆ ಈ ಒಂದು ಹೊಸ ಬಿಗ್ನಿಂಗಿಗೆ ಧನ್ಯವಾದವನ್ನು ಹೇಳಿ ಶುರು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಗ್ರ್ಯಾಟಿಟ್ಯೂಡ್ ಹೇಳಿ. ಹಾಗೆ ನಿಮ್ಮ
ಈ ವರ್ಷದ ತಪ್ಪುಗಳನ್ನು ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ನಾನು ಮಾಡೋದಿಲ್ಲ. ಯಾರಿಗೂ ನನ್ನಿಂದ ನೋವಾಗೋದಿಲ್ಲ, ಯಾರಿಗೂ ನನ್ನಿಂದ ಕೆಟ್ಟದಾಗೋದಿಲ್ಲ. ಎಲ್ಲ ರೀತಿಯಲ್ಲೂ ನಾನು ಆದಷ್ಟು ನನ್ನನ್ನು ನಾನು ಹಿಡಿತದಲ್ಲಿಟ್ಕೊಂಡು ಸರಿದಾರಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕೆಲಸಗಳು ಏನು ಅಪೂರ್ಣಗೊಂಡಿದ್ವಲ್ಲ ಅವೆಲ್ಲವನ್ನು ನಾನು ಈ ವರ್ಷದಲ್ಲಿ ಪೂರ್ಣಗೊಳಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಅಫರ್ಮೇಷನ್ ಮಾಡಿ, ಹಾಗೆ ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ಒಂದು ದೀರ್ಘವಾದ ಒಂದು ಆಲೋಚನೆ, ಸಮಾಲೋಚನೆ ನಿಮ್ಮ ಜೊತೆಯೇ ನಿಮ್ಮ ಒಳಗೆ ನೀವು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರ ಹತ್ರನೂ ಹೇಳಬೇಡಿ ಈ ವರ್ಷದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಬೇಕು ಅಂತ ಇದಿರಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದಮೇಲೆ ಅದಾಗಿ ತಿಳಿಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಲ್ಲಿಯವರೆಗೂ ಅದರ ಎನರ್ಜಿ ಪೋಲ್ ಆಗೋದು ಬೇಡ. ಕೆಲವರ ಎನರ್ಜಿ ಆ ಎನರ್ಜಿಗೆ ಕನೆಕ್ಟ್ ಆದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಯಾರಿಗೂ ಹೇಳಬೇಡಿ, ನಿಮ್ಮ ಮನಸ್ಸಲ್ಲಿ ದೃಢವಾದ ವಿಶ್ವಾಸವಿಟ್ಕೊಂಡು ಇದೆ. ಅದಕ್ಕೋಸ್ಕರನೇ ಹೇಳಿದ್ದು, ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕೈಯಾರೆ ಒಂದು ಗಿಡವನ್ನು ನೀವು ನೆಟ್ಟು ಪಾಲನೆ ಪೋಷಣೆ ಮಾಡಿ ಅದರ ಹತ್ರ ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಮುಂದಿನ ಗುರಿಯ ಬಗ್ಗೆ ಹೇಳ್ತಾ ಅದರ ಎದುರಿಗೆ ಒಂದು ತುಪ್ಪದ ದೀಪವನ್ನು ದಿನನಿತ್ಯ ಬೆಳಗಿಸ್ತಾ ನಿಮ್ಮ ಒಂದು ದಾರಿಯನ್ನು ಸುಗಮ ಮಾಡ್ಕೊಳ್ಳಿ. ಅದರಲ್ಲಿರುವ ಬ್ಲಾಕೇಜ್ಗಳನ್ನಾಗಿರ್ಬೋದು, ದೋಷಗಳನ್ನಾಗಿರ್ಬೋದು ಅದು ಹೀರಿಕೊಳ್ಳುವ ಮೂಲಕ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮ್ಮ ಅವರ ಕೂಡ ಪರಿಶುದ್ಧವಾಗಿರೋದ್ರಿಂದ ಈ ಸಮಯದಲ್ಲಿ ನೀವು ಇಷ್ಟೊಂದು ಪರಿವರ್ತನೆ ಹೊಂದಿದ್ದೀರಾ, ಇಷ್ಟೊಂದು ಒಂದು ಸುಧಾರಣೆಯನ್ನು ಕಂಡುಕೊಂಡಿದ್ದೀರಾ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿಮಗೆ ತಿಳಿತಾ ಇದೆ. ಕೆಲವು ಕರ್ಮಗಳು ನಿಮ್ಮನ್ನು ಸೆಳೀತಾ ಇದ್ದಾವೆ, ಇಲ್ಲ ಅಂತಲ್ಲ. ಅದು ಒಂದು ಪ್ರಾರಬ್ಧ ಕರ್ಮದ ಸೂಚನೆಯನ್ನು ಕೊಟ್ಟರೂ ಕೂಡ ಇಲ್ಲಿ ದೈವ ಬಲ ಹೆಚ್ಚಾಗಿರೋದ್ರಿಂದ, ಗುರುವಿನ ಬಲ ಹೆಚ್ಚಾಗಿರೋದ್ರಿಂದ ನೀವು ಆ ಕಡೆ ಮುಖ ಮಾಡೋದಿಲ್ಲ. ಒಳ್ಳೆಯದ್ರ ಕಡೆನೇ ನೀವು ಮುಖ ಮಾಡೇ ಮಾಡ್ತೀರ. ಯಾರೇ ಎಷ್ಟೇ ದಾರಿ ತಪ್ಪಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ, ನಿಮ್ಮ ಮನಸ್ಸೇ ಒಂದೊಂದ್ಸರಿ ದಾರಿ ತಪ್ಪಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ ನೀವು ಆ ಕಡೆ ಸೆಳೆಯೋದಿಲ್ಲ. ಯಾಕಂದರೆ ಬಾಬಾ ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ಹಾಗಾಗಿ ನೀವು ನಂಬಿದ ಗುರುವು, ದೈವಶಕ್ತಿಗಳು ನಿಮ್ಮನ್ನು ಸರಿದಾರಿಗೆ ಕರ್ಕೊಂಡು ಹೋಗ್ತವೆ. ಹಾಗಾಗಿ ನಿಮ್ಮ ಹೊಸ ಆರಂಭ ನೀವೇನು ಅಂದ್ಕೊಂಡಿದ್ದೀರೋ ಆ ದಡವನ್ನು ಸೇರಿಸಿಯೇ ತೀರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅಂದರೆ ನಿಮ್ಮ ಗುರಿಯ ಬಗ್ಗೆನೇ ನಿಮ್ಮ ದೃಷ್ಟಿಕೋನ ನೇರವಾಗಿರಲಿ, ಆಗಾಗ ಪ್ರಕೃತಿಯ ಜೊತೆ ಒಡನಾಟವಿರಲಿ ಅನ್ನೋ ರೀತಿಲಿ ಬರ್ತಾ ಇದೆ. ಅದರ ಬಗ್ಗೆ ಗಮನವಿರಲಿ. ಹಾಗೆ ಇದು ಒಂದು ಪುನಃ ಜನ್ಮದ ತಿಂಗಳು ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಅಂದರೆ ಹಳೆಯ ಅಧ್ಯಾಯಗಳನ್ನು ಮುಗಿಸ್ಕೊಂಡು ಒಂದು ಹೊಸ ಆರಂಭವನ್ನು ಮಾಡುವ ಒಂದು ಅದ್ಭುತವಾದ ನಿಮ್ಮ ಜೀವನಕ್ಕೆ ತಿರುವು ನೀಡುವ ತಿಂಗಳು ಅಂದರೆ ಅದು ಡಿಸೆಂಬರ್ ತಿಂಗಳಾಗಿದೆ. ಹಾಗಾಗಿ ಈ ತಿಂಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಮುಂದಿನ ತಿಂಗಳನ್ನು ಹೊಸ ಒಂದು ಆಶೀರ್ವಾದಗಳೊಂದಿಗೆ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಒಂದು ಪೇಪರಲ್ಲಿ ವರ್ಷದಲ್ಲಿ ನಿಮ್ಮಿಂದ ಎಷ್ಟು ತಪ್ಪುಗಳಾಗಿದ್ದಾವೆ, ನೀವು ಎಷ್ಟು ತಪ್ಪುಗಳನ್ನು ತಿದ್ದುಕೊಂಡಿದ್ದೀರಿ ಎಲ್ಲವನ್ನ ಒಂದು ಬರೆದು ಅದರಲ್ಲಿ ಲೀಸ್ಟ್ ಮಾಡಿಕೊಂಡು ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ಅನ್ನೋದ್ರ ಮೇಲೆ ನೀವು ಮುಂದಿನ ಹೊಸ ಪ್ರಾರಂಭವನ್ನು ಮಾಡಿ ಅದನ್ನು ಒಂದು ಅಗ್ನಿಯಲ್ಲಿ ಸುಟ್ಟು ಆ ಗಾಳಿಯನ್ನು ಬ್ರಹ್ಮಾಂಡಕ್ಕೆ ಅಂದರೆ ಹೊರಗಡೆ ಊದ್ಬಿಟ್ಟು ಈ ತಿಂಗಳಲ್ಲಿ ಈ ವರ್ಷದಲ್ಲಿ ನಾನು ಹೊಸ ಆರಂಭವನ್ನು ಮಾಡ್ತಾ ಇದ್ದೀನಲ್ಲ ಅದರಲ್ಲಿ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು. ಆದಷ್ಟು ನಾನು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಒಳ್ಳೆಯ ರೀತಿಯ ಒಂದು ಸದೃಢ ಆಲೋಚನೆಗಳೊಂದಿಗೆ ನಾನು ನನ್ನ ಜೀವನದ ಶೈಲಿಯೊಂದಿಗೆ ಬದಲಾಯಿಸ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ನೀವು ಒಂದು ಪ್ರಮಾಣವನ್ನು ನಿಮಗೆ ನೀವೇ ಮಾಡಿಕೊಂಡಾಗ ಖಂಡಿತವಾಗಿಯೂ ಆ ಪ್ರಮಾಣಕ್ಕೆ ನೀವು ಬದ್ಧರಾಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಹೊಸ ಬಿಗ್ನಿಂಗ್ ಇದನ್ನೇ ಸೂಚಿಸ್ತಾ ಇದೆ. ಖಂಡಿತವಾಗಿಯೂ ಈ ವರ್ಷ ನೀವು ತುಂಬ ಬದಲಾವಣೆಯೊಂದಿಗೆ ಹೊಸ ಆರಂಭವನ್ನು ಮಾಡ್ತಾ ಇದ್ರೆ ಈ ಖುಷಿ ನಿಮಗೆ ಇದೆ. ಜೀವನ ಅಂದಮೇಲೆ ಏರಿಳಿತಗಳು ಇದ್ದೇ ಇರ್ತಾವಲ್ವಾ. ಗಾಳಿ, ಮಳೆ, ಚಳಿ ಹೇಗೆ ಪ್ರಕೃತಿಯು ನಮ್ಮನ್ನು ಸಮತೋಲನದಲ್ಲಿ ಇಡಲಿಕ್ಕೆ ನಮ್ಮನ್ನು ಕಾಪಾಡುತ್ತಲ್ಲ, ಅದೇ ರೀತಿ ನಿಮ್ಮಲ್ಲೂ ಕೂಡ ಕಷ್ಟ, ದುಃಖ, ಸಮಸ್ಯೆಗಳು, ನಿಮ್ಮ ಏರಿಳಿತಗಳು, ಜೀವನದ ಒಂದು ನಷ್ಟ, ಲಾಭಗಳು ಇವೆಲ್ಲವೂ ನಿಮಗೆ ಒಂದು ಅರಿವು, ಪಾಠ ಆಗಿದೆ ಅನ್ನೋ ರೀತಿಲಿ ನೀವು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಸ್ನೇಹಿತರೆ. ನೀವು ಇನ್ನು ಮುಂದೆ ನಿಮ್ಮ ಬದುಕನ್ನು ಹಳೆಯ ರೀತಿಲಿ ನೋಡೋದಿಲ್ಲ. ತುಂಬ ಹೊಸ ರೀತಿಯೊಂದಿಗೆ ಅದನ್ನು ತಗೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ. ಅದಕ್ಕೆ ಭಗವಂತನ ಕೃಪೆ ಕೂಡ ಇಲ್ಲಿ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಈ ಗದ್ದಲದಿಂದ ಅಂದರೆ ನಿಮ್ಮ ಸುತ್ತಮುತ್ತ ಇರುವ ಜನರ ಒಂದು ಏನೋ ಒಂದು ಆಡ್ಕೊಳ್ತಾರೆ, ಇಲ್ಲ ಏನೋ ಒಂದು ನಿಮ್ಮನ್ನು ಹಿಂದಕ್ಕೆ ಎಳೀತಾರೆ, ನೋವು ಪಡಿಸ್ತಾರೆ, ಇಂಥ ಎಲ್ಲ ವಿಚಾರಗಳನ್ನು ನೀವು ದೂರ ಇಟ್ಟು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅವರನ್ನು ಉಪಯೋಗಿಸ್ಕೊಂಡು ನಿಮ್ಮ ಸ್ವಂತ ಸತ್ಯ ಮತ್ತು ದಿವ್ಯ ಮಾರ್ಗದರ್ಶನವನ್ನು ನೀವು ಹುಡುಕ್ತಾ ಇದ್ದೀರಾ ನಿಮ್ಮೊಳಗಿನಿಂದ. ಅಂದರೆ ನಿಮ್ಮ ಗುರಿ ತಲುಪಲೇಬೇಕು, ನಾನು ಇಂಥದ್ದನ್ನು ಸಾಧನೆ ಮಾಡಲೇಬೇಕು, ನಾನು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೇಬೇಕು, ನನ್ನ ಮಕ್ಕಳಿಗಾದರೂ ಆಯಿತು, ನನ್ನ ಕುಟುಂಬಕ್ಕಾದರೂ ಆಯಿತು, ನನ್ನ ಈ ಹುಟ್ಟಿಗಾದರೂ ಆಯಿತು, ನಾನು ಏನಾದರೂ ಒಂದು ಸಮರ್ಪಣಾ ಭಾವದಿಂದ ಒಂದು ಒಳ್ಳೆಯದನ್ನು ನೀಡಬೇಕು, ನನ್ನ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅನ್ನೋ ರೀತಿಲಿ ನಿಮ್ಮ ಮೌನವನ್ನೇ ನಿಮ್ಮ ಗುರು ಮಾಡಿಕೊಂಡು ಇನ್ನರ್ ಗ್ರ್ಯಾಟಿಟ್ಯೂಡ್ ತಗೊಂಡು ನೀವು ನಿಮ್ಮ ಪಾತ್ ಕಡೆ ಹೋಗ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮ್ಮ ಹೃದಯ ಶುದ್ಧೀಕರಣಗೊಂಡಿದೆ. ಹಳೆಯ ನೋವುಗಳು, ವಿಷಾದ, ಪಶ್ಚಾತ್ತಾಪ ಎಲ್ಲವನ್ನ ರಿಲೀಸ್ ಮಾಡಿ ನೀವು ಜೀವನದಲ್ಲಿ ಹೊಸ ಬಿಗ್ನಿಂಗ್ನ ಕಡೆ ಹೋಗ್ತಾ ಇದ್ದೀರಾ. ಖಂಡಿತವಾಗಿಯೂ ಇಲ್ಲಿ ಭಗವಂತನ ಆಶೀರ್ವಾದ ಕೂಡ ನಿಮ್ಮ ಹೃದಯಕ್ಕೆ ತುಂಬಾ ಆಂತರಿಕ ಶಕ್ತಿಯನ್ನು ತುಂಬ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ.
ನಿಮ್ಮ ಈಗಿನ ಉದ್ದೇಶಗಳು ತುಂಬ ಶಕ್ತಿಯುತವಾಗಿದ್ದಾವೆ. ಹಾಗಾಗಿ ನಿಮ್ಮನ್ನು ಯಾರೂ ಕೂಡ ದಿಕ್ಕು ತಪ್ಪಿಸಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಕನಸುಗಳನ್ನು ನೀವು ಈ ವರ್ಷದಲ್ಲಿ ಪೂರೈಸಿಕೊಳ್ತೀರಾ. ಈ ಹೊಸ ವರ್ಷದಲ್ಲಿ 2026ರಲ್ಲಿ ನಿಮ್ಮ ಆದಷ್ಟು ಕನಸುಗಳು ಪೂರ್ಣಗೊಳ್ಳುತ್ತವೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಆದರೆ ಕನಸು ಕಾಣೋದು ತಪ್ಪಲ್ಲ. ಅದರಿಂದ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೋವು ಆಗಬಾರ್ದು, ಹಾನಿ ಮಾಡುವ ಉದ್ದೇಶ ಹೊಂದಿರಬಾರ್ದು ಅನ್ನೋ ರೀತಿಯಲ್ಲಿ ಅಡ್ವೈಸ್ ಕೂಡ ಇಲ್ಲಿ ನಿಮಗೆ ದೈವಶಕ್ತಿಗಳಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ. ಸಂದೇಹಗಳು ಹಾಗೆ ಕನ್ಫ್ಯೂಷನ್ಗಳು ಮಾಯವಾಗಿ ಕ್ಲಾರಿಟಿ ಅಂದರೆ ಒಂದು ಸ್ಪಷ್ಟತೆ ನಿಮಗೆ ಸಿಗುತ್ತೆ ಕೆಲವು ವಿಚಾರಗಳಲ್ಲಿ. ನಿಮ್ಮ ಎನರ್ಜಿ ಅಂದರೆ ಅವರ ತುಂಬ ಪರಿಶುದ್ಧವಾಗ್ತಾ ಇದೆ, ಪ್ರಭಾಮಂಡಲ ಪ್ರಭಾವಗೊಳ್ತಾ ಇದೆ. ಹಾಗಾಗಿ ನಿಮ್ಮ ಆತ್ಮದ ಹೊಸ ಹಂತಕ್ಕೆ ನೀವೀಗ ಹೋಗ್ತೀರಾ. ಅಂದರೆ ಖಂಡಿತವಾಗಿಯೂ ಹಳೆಯ ಕಾರ್ಮಿಕ್ ಲೆಸನ್ಸ್ ಮುಗಿದಿದೆ. ಈಗ ನಿಮ್ಮ ಜೀವನ ಬೆಳಕಿನತ್ತ ಸಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾರ್ಗದರ್ಶನ ಕೂಡ ನಿಮಗೆ ಬಾಬಾರವರಿಂದ ಅಂದರೆ ನೀವು ನಂಬಿದ ದೈವಶಕ್ತಿಗಳಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ. ಇದೇ ಒಂದು ಪರಿಶುದ್ಧವಾದ ಎನರ್ಜಿಯೊಂದಿಗೆ ಮುಂದೆ ಹೋಗಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಏನು ಒಂದು ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದಾರಲ್ಲ, ಯಾರೋ ನೋವು ಕೊಟ್ಟಿದ್ರು, ಇಲ್ಲ ದ್ರೋಹ ಮಾಡಿದ್ರು, ಹಾಗೆ ಹೀಗೆ ಏನೇನೋ ಒಂದು ಬಿಗಿಯಾದ ಹಿಡಿತದೊಂದಿಗೆ ಒಂದು ಚಿಂತೆ ಕಾಡ್ತಾ ಇದೆ. ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಮುಂದಿನ ಭವಿಷ್ಯದ ಕುರಿತಾಗಿರ್ಬೋದು. ಆದರೆ ಅವುಗಳನ್ನು ನೀವು ಬಿಡಲೇಬೇಕು. ಕೆಲವರಿಗೆ ಕ್ಷಮೆಯನ್ನು ನೀಡುವ ಮೂಲಕ ನಿಮ್ಮ ಆತ್ಮವನ್ನು ಶುದ್ಧಗೊಳಿಸ್ಕೊಳ್ಳೇಬೇಕು. ಹಾಗೆ ಕೆಲವು ವಿಚಾರಗಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ, ಅದನ್ನು ಬಿಟ್ಟಾಗಲೇ ನಿಮಗೆ ಹೊಸದೊಂದು ಅಧ್ಯಾಯ ಶುರು ಮಾಡ್ಕೊಳ್ಳೋಕ್ಕೆ ದಾರಿ ಸಿಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಪದೇ ಪದೇ ಒಂದೇ ರೀತಿಯ ನಂಬರ್ ಕಾಣಿಸ್ತಾ ಇದೆ. ಅದು 7 7 ಇಲ್ಲ 9 9 5 5 5 ಈ ರೀತಿಯ 11 11 ಈ ರೀತಿಯ ಆಗಿ ನಿಮಗೆ ನಂಬರ್ ಕಾಣಿಸ್ತಾ ಇದೆ. 26 26 ಈ ರೀತಿಯಾಗಿ. ಅಂದರೆ ಇದು ನಿಮಗೆ ಒಂದು ಮುಂದಿನ ಭವಿಷ್ಯದಲ್ಲಿ ಏನೋ ಒಂದು ಅದ್ಭುತವಾದ ತಿರುವನ್ನು ತಗೊಳ್ತೀರಾ. ನೀವು ಅಂದ್ಕೊಂಡೇ ಇರಲಿಲ್ಲ ಆ ಸಾಧನೆಯನ್ನು ನೀವು ಮಾಡಿಸ್ತದೆ ಅನ್ನೋ ರೀತಿಲಿ ಅದು ನಿಮಗೆ ಒಂದು ಸೂಚನೆಯನ್ನು ಕೊಡ್ತದೆ. ಹಾಗೆ ಫೆದರ್ ಕೂಡ ನಿಮಗೆ ಆಗಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುತ್ತೆ. ಅಂದರೆ ಅದು ಕೂಡ ಒಂದು ಮೆಸೇಜನ್ನು ಹೊತ್ತು ಪ್ರಕೃತಿಯ ಮೂಲಕ ಒಂದು ಸಂದೇಶವನ್ನು ತಗೊಂಡು, ಬ್ರಹ್ಮಾಂಡದ ಸಂದೇಶವನ್ನು ತಗೊಂಡು ನಿಮ್ಮ ಹತ್ರ ಬಂದಿದೆ. ಆ ಫೆದರ್ ಸಿಕ್ಕಾಗ ಅದನ್ನು ತಗೊಂಡು ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನು ಓದ್ತಿರಲ್ಲ, ಭಗವದ್ಗೀತೆ ಆಗಿರ್ಬೋದು, ಸಚ್ಚರಿತ್ರೆ ಆಗಿರ್ಬೋದು, ಆ ಪುಸ್ತಕದಲ್ಲಿ ಆ ಫೆದರನ್ನು ಇಟ್ಕೊಂಡು ಅವಾಗವಾಗ ಅದರ ಹತ್ರ ಮ್ಯಾನಿಫೆಸ್ಟ್ ಮಾಡಿ, ಅಫರ್ಮೇಷನ್ ಮಾಡಿ, ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತವಾಗಿ ಇದು ನಡೆಯುತ್ತೆ. ನಿಮಗೆ ಸಿಗುತ್ತೆ ಆ ಫೆದರು. ಅದು ನವಿಲುಗರಿ ಆಗಿರ್ಬೋದು, ಯಾವುದಾದ್ರೂ ಪಕ್ಷಿಯ ಪುಕ್ಕಗಳಾಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮನ್ನು ಹುಡುಕಿ ಬರುತ್ತೆ. ಹಾಗೆ ನಂಬರ್ಸ್ಗಳು ಪದೇ ಪದೇ ಕನೆಕ್ಟ್ ಆಗುತ್ತೆ. ಒಂದೇ ನಂಬರ್ಸ್ ಅಂದಾಗ ಆ ನಂಬರ್ನ ಒಂದು ಹಾಳೆಯಲ್ಲಿ ಬರೆದು ಇಟ್ಕೊಂಡು ಅದರ ಕೆಳಗಡೆ ನಿಮ್ದು ಯಾವುದಾದ್ರೂ ಒಂದು ಉದ್ದೇಶವನ್ನು ಬಹಳ ಬೇಗನೆ ಈಡೇರಬೇಕು ಅನ್ನುವ ಒಂದು ಉದ್ದೇಶವನ್ನು ಬರೆದು ಗ್ರ್ಯಾಟಿಟ್ಯೂಡ್ ಆಗಿ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನೀವು ಅದರ ಎದುರಿಗೆ ಅಫರ್ಮೇಷನ್ ಮಾಡಿ ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಅದು ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅದು ಹೀಗೆ ಇರಲಿ. ಈ ಹೊಸ ಆರಂಭವನ್ನು ಆ ಗರಿಯೊಂದಿಗೆ ಹಾಗೆ ಆ ಒಂದು ನಂಬರ್ಸೊಂದಿಗೆ ನೀವು ಶುರು ಮಾಡಿ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ನ ಒಂದು ಎನರ್ಜಿ ಹೇಳ್ತಾ ಇದೆ. ಅಂದರೆ ಹೃದಯದ ಗುಣಮುಖತೆ ಆಗತ್ತೆ. ಅಂದರೆ ಹಳೆಯ ನೋವಿನ ಮರುಕಳಿಕೆ ಇರೋದಿಲ್ಲ. ಹೀಲಿಂಗ್ ಎನರ್ಜಿ ಇದೆ ನಿಮ್ಮಲ್ಲೀಗ. ಹಾಗಾಗಿ ನೀವು ಸ್ವಲ್ಪ ಸಾಫ್ಟ್ ಮತ್ತು ಓಪನ್ ಲವಿಂಗ್ ಮೋಡ್ಗೆ ಬರ್ತೀರಾ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಹಾರ್ಟ್ ಚಕ್ರ ಓಪನಿಂಗ್ ಆಗಿದೆ. ಹಾಗಾಗಿ ಬಲವಾದ ನಿರ್ಧಾರಗಳನ್ನು ತಗೊಳ್ತೀರಾ. ನೀವು ಪ್ರೀತಿ ಮಾಡ್ತಾ ಇರುವ ಪರ್ಸನ್ ಒಂದು ಲವ್ ಎನರ್ಜಿ ಹೇಗಿದೆ ಅಂದರೆ ಸ್ಲೋ ಆಗಿದೆ, ಸೇಫ್ ಆಗಿದೆ ಮತ್ತು ಸ್ಟೇಬಲ್ ಆಗಿದೆ. ಈ ಸಂಬಂಧ ರಶ್ ಅಲ್ಲ, ಆದರೆ ಕಮಿಟ್ಮೆಂಟ್ ಎನರ್ಜಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ವೈಯಕ್ತಿಕ ಸಂಬಂಧಗಳಲ್ಲಾಗಿರ್ಬೋದು, ಹಾಗೆ ಪ್ರೀತಿಯ ಸಂಬಂಧಗಳಲ್ಲಾಗಿರ್ಬೋದು, ಈ ತಿಂಗಳು ರೊಮ್ಯಾನ್ಸ್ ಹೆಚ್ಚಿರುತ್ತೆ, ಗ್ಲೋ ಇರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಎನರ್ಜಿ ತುಂಬ ಹೈ ಇರುತ್ತೆ. ಹಾಗಾಗಿ ಈ ತಿಂಗಳು ನೀವು ತುಂಬ ಒಂದು ಹೊರಗಡೆ ತಿರುಗಾಟ ಮಾಡೋದಾಗಿರ್ಬೋದು, ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸೋದಾಗಿರ್ಬೋದು ಮಾಡ್ತೀರಾ. ಒಬ್ರಿಗೊಬ್ರಿಗೆ ನಿಮ್ಮ ಪ್ರೀತಿಯನ್ನು ನೀವು ಹೇಳ್ಕೊಳ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದು ಗಂಡ ಹೆಂಡತಿಯ ಸಂಬಂಧವೇ ಆಗಿರ್ಬೋದು, ಪ್ರೀತಿಯ ಸಂಬಂಧವೇ ಆಗಿರ್ಬೋದು, ಅದರಲ್ಲಿ ರೊಮ್ಯಾನ್ಸ್ ಹೆಚ್ಚಿರುತ್ತೆ ಈ ತಿಂಗಳಲ್ಲಿ ಕೊನೆಯಲ್ಲಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇಲ್ಲಿ ನೀವೊಂದು ಅಫರ್ಮೇಷನ್ ಮಾಡಬೇಕು. ನಾನು ಭಗವಂತನ ಪ್ರೀತಿಗೆ ಅರ್ಹನಾಗಿದ್ದೇನೆ, ಅದು ನನ್ನ ಕಡೆ ಹರಿದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಅಫರ್ಮೇಷನ್ ಮನಸ್ಸಲ್ಲೇ ಭಾವನಾತ್ಮಕವಾಗಿ ಭಗವಂತನಿಗೆ ಸ್ಪಂದಿಸುವ ಒಂದು ಲವ್ ಆಗಿದೆ ಇದು. ಖಂಡಿತವಾಗಿ ಹೇಳ್ಕೊಳ್ಳಿ ಈ ರೀತಿ. ಹಾಗೆ ಹೊಸ ಪ್ರೀತಿಗೆ ಸ್ಥಳ ನೀಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ವಾಸ್ತವ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ಸ್ವೀಕರಿಸಿ ಅನ್ನೋ ರೀತಿಲಿ ಇಲ್ಲಿ ಕೆಲವು ಎನರ್ಜಿ ಹೇಳ್ತಾ ಇದ್ದಾವೆ. ಹಾಗೆ ನಿಮ್ಮ ಹೃದಯಕ್ಕೆ ಕೆಲವು ಸತ್ಯಗಳು ತಿಳಿ ಹೇಳ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಸೆಲ್ಫ್ ರೆಸ್ಪೆಕ್ಟ್ ಮಾಡಿ ಕಾಪಾಡ್ಕೊಳ್ಳಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ ಸ್ನೇಹಿತರೆ. ನಿಮ್ಮ ದೃಷ್ಟಿಕೋನ ಬದಲಾವಣೆ ಆಗಿದೆ ಈಗ. ಅಂದರೆ ಡಿಟ್ಯಾಚ್ಮೆಂಟ್ ಅಂದರೆ ದೂರ ಹೋಗುವುದು ಅಂತ ಅಲ್ಲ, ಜೀವನವನ್ನು ಬೇರೆಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅಂದರೆ ಒಳ ಕಣ್ಣಿನಿಂದ ನೋಡೋದು ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ.
ಅದು ನಿಮ್ಮ ಗಂಡನನ್ನೇ ಆಗಿರ್ಬೋದು, ಅವರ ಒಂದು ಮನೋಭಾವವನ್ನಾಗಿರ್ಬೋದು, ಹೆಂಡತಿಯ ಕೆಲವು ಪರಿಸ್ಥಿತಿಗಳನ್ನು ಗುಣಗಳನ್ನೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳಿಗೆ ನೀವು ಬೆಲೆ ಕೊಡಲೇಬೇಕು, ಅವುಗಳಿಗೆ ಸಮಯನೂ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮಗೆ ಬಹುಮುಖ್ಯವಾದ ಒಂದು ಪ್ರೇರಣೆಗೆ ಕಾರಣವಾಗುತ್ತೆ. ಅವರ ಆಶೀರ್ವಾದ ಅಂದರೆ ಅವರು ಇದ್ದಾರೆ, ಮನೆಯಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ನೋಡಬೇಡಿ, ಅವರನ್ನು ನೀವು ಗಮನಿಸಬೇಕು. ಅವರ ಆಶೀರ್ವಾದವನ್ನು ಪಡೆದೇ ನೀವು ಹೋಗಬೇಕು ಹೊರಗಡೆ. ಅಂದರೆ ಅವರು ನಮ್ಮ ಹಿರಿಯವರು, ನಮ್ಮ ಮನೆಯಲ್ಲಿದ್ದಾರೆ ಅಂದರೆ ಅವರು ದೇವರ ಸಮಾನ ಅನ್ನೋ ರೀತಿಯಲ್ಲಿ ಅವರ ಆಶೀರ್ವಾದವನ್ನು, ಅವರ ಮಾರ್ಗದರ್ಶನವನ್ನು ಆಗಾಗ ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅವರ ಅನುಭವಗಳ ಮೇಲೆಯೇ ಅವರು ನಿಮಗೆ ಒಂದು ಜೀವನವನ್ನು ಕಲ್ಪಿಸಿಕೊಡಲಿಕ್ಕೆ ಬಹಳ ಹೋರಾಟವನ್ನೇ ಮಾಡಿರ್ತಾರೆ. ಈಗ ನೀವು ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಸಾಕಲಿಕ್ಕೆ, ಇಲ್ಲ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಒಂದು ಏರಿಳಿತಗಳನ್ನು ಹೊಂದುತ್ತಾ ಇದ್ದೀರಲ್ಲ, ಅದು ಅವರ ಜೀವನದಲ್ಲೂ ನಡೆದಿರುತ್ತೆ. ಹಾಗಾಗಿ ಇವತ್ತು ನೀವಿದ್ದೀರಾ ಅಂದರೆ ಅದಕ್ಕೆ ಅವರೇ ಕಾರಣವಾಗಿದ್ದಾರೆ. ಹಾಗಾಗಿ ನೀವು ಅವರನ್ನು ಗೌರವಿಸಬೇಕು, ಹಾಗೆ ನಿಮ್ಮನ್ನು ಕೂಡ ಗೌರವಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಗೌರವ ಕೊಡೋದ್ರಿಂದ ಗೌರವ ತಾನಾಗಿಯೇ ಮರಳಿ ನಿಮಗೆ ಬೇರೆಯವರ ಮೂಲಕ ಸಿಗುತ್ತೆ. ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಭಾವನಾತ್ಮಕವಾಗಿ ಶಿಸ್ತಿನ ಅಗತ್ಯ ನಿಮಗೆ ಇದೆ ಅಂತ ಹೇಳಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಹಾಗೆ ಈ ತಿಂಗಳು ನೀವು ಕೆಲವು ಗಡಿಗಳನ್ನು ಹಾಕ್ಕೊಳ್ತೀರಾ, ಇದೇ ರೀತಿ ನಾನು ಇರಬೇಕು ಅನ್ನೋ ರೀತಿಲಿ. ಖಂಡಿತ ಅದು ತಪ್ಪಲ್ಲ, ಆದರೆ ಅದರ ಪ್ರಕಾರ ನಡೆಯೋದು ಬಹಳ ಕಷ್ಟ ಅನ್ಸ್ಕೊಳ್ಬೋದು ಕೆಲವೊಂದು ಸಾರಿ. ಆದರೆ ದೃಢ ವಿಶ್ವಾಸದಿಂದ ಅವುಗಳಲ್ಲಿ ನೀವು ಒಂದು ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಅದೇ ರೀತಿ ನೀವು ಈ ಮುಂದಿನ ಒಂದು ವರ್ಷವನ್ನು ಒಂದು ಗೆಲುವಿನ ವರ್ಷವಾಗಿ ಮಾಡ್ಕೊಳ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಕೆಲವು ಅಭ್ಯಾಸಗಳು, ಅದು ಸಿಟ್ಟು ಮಾಡ್ಕೊಳ್ಳೋ ಅಭ್ಯಾಸ ಆಗಿರ್ಬೋದು, ಇಲ್ಲ ಇನ್ನೊಬ್ಬರ ಒಂದು ಯೋಗ್ಯತೆಯನ್ನು ತೂಗಿ ಅಳೆಯೋ ಅಭ್ಯಾಸ ಆಗಿರ್ಬೋದು, ಬೇರೆಯವರ ಜೊತೆ ನಿಮ್ಮನ್ನು, ನಿಮ್ಮ ಸಂಬಂಧಗಳನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಜೀವನ ಶೈಲಿಯನ್ನು ನೀವು ಹೊಂದಾಣಿಕೆ ಮಾಡೋದಾಗಿರ್ಬೋದು. ಅಂದರೆ ಇಂತಹ ಕೆಲವು ನಕಾರಾತ್ಮಕ ಅಭ್ಯಾಸಗಳು ನಿಮ್ಮ ಎನರ್ಜಿಗೆ, ಒಂದು ಒಳ್ಳೆಯ ಎನರ್ಜಿಗೆ ಬಂಧನವನ್ನು ಹಾಕಿವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇಂತಹ ಒಂದು ಎನರ್ಜಿಯಿಂದ ನೀವು ಹೊರಗೆ ಬರಬೇಕು, ಸಮತೋಲನವನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಅಶಿಸ್ತಿನ ಗುಣವನ್ನು ಬಿಡೋದ್ರಿಂದ ಅದು ನಿಮ್ಮ ಒಳಗಿನ ಒಂದು ಶಾಂತಿಗೆ ಬ್ಲೆಸ್ ಮಾಡದಂತೆ ಆಗತ್ತೆ ಅನ್ನೋ ರೀತಿಲಿ ಹೇಳ್ತಾ ಇದೆ ಇಲ್ಲಿ ಎನರ್ಜಿ. ನಿಮ್ಮಲ್ಲೂ ನಿಮ್ಮವರಲ್ಲೂ ವಿಶೇಷವಾದ ಶಕ್ತಿಗಳಿವೆ, ಅದನ್ನು ಇತರರೊಂದಿಗೆ ಹೋಲಿಸಬೇಡಿ ಅನ್ನೋ ರೀತಿಲೂ ಕೂಡ ಇಲ್ಲಿ ಎನರ್ಜಿ ಹೇಳ್ತಾ ಇದೆ. ನೀವು ಈ ಸಮಯದಲ್ಲಿ ಯಾವುದೋ ಒಂದು ಒಳ್ಳೆಯ ಮೆಮೊರೀಸೇ ಆಗಿರ್ಬೋದು, ಇಲ್ಲ ನೋವನ್ನೇ ಆಗಿರ್ಬೋದು, ಹಿಂದೆ ಬಿಟ್ಟು ಮುಂದೆ ಹೋಗುವ ಸಮಯ ಬಂದಿದೆ. ಖಂಡಿತವಾಗಿಯೂ ಅದು ನಿಮಗೆ, ನಿಮ್ಮ ಭವಿಷ್ಯಕ್ಕೆ ಮುಖ್ಯವಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮ್ಮ ಕೆಲವು ಸಂಬಂಧಗಳಾಗಿರ್ಬೋದು, ಕೆಲವು ನಿರೀಕ್ಷೆಗಳಾಗಿರ್ಬೋದು, ಅವು ದುರಂತವಾಗಿ ಕುಸಿದು ಬಿಡಬಹುದು ಅನ್ನೋ ರೀತಿಲಿ ಬರ್ತದೆ. ಆದರೆ ಇದು ಪನಿಷ್ಮೆಂಟ್ ಅಲ್ಲ, ಇದು ನಿಮ್ಮ ಒಂದು ಪುನರಾವರ್ತನೆಯನ್ನು, ಒಂದು ಆರಂಭವನ್ನು ಶುರು ಮಾಡುವ ಸಂಕೇತವಾಗಿದೆ ಅನ್ನೋ ರೀತಿಲಿ ಹಳೆಯ ಕರ್ಮ ಮುಕ್ತಾಯಗೊಳ್ತಾ ಇದೆ ಎನ್ನುವ ಸೂಚನೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಕಾರ್ಮಿಕ್ ಡಿಟ್ಯಾಚ್ಮೆಂಟ್ ಮೆಸೇಜ್ ಫಾರ್ ಯು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಲೆಸನ್ನನ್ನು ಕಲ್ತಿದ್ದೀರಿ, ಈಗ ಅದನ್ನು ರಿಲೀಸ್ ಮಾಡಿ ಮುಂದಿನ ಹಂತಕ್ಕೆ ಹೆಜ್ಜೆ ಹಾಕಿ. ನೀವು ಬಂಧನಕ್ಕಾಗಿ ಅಲ್ಲ, ನೀವು ಮುಕ್ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದು ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಗೈಡೆನ್ಸ್ ಫಾರ್ ಯುವರ್ ಕಾರ್ಮಿಕ್ ಡಿಟ್ಯಾಚ್ಮೆಂಟ್ ಅಂದರೆ ಒಂದು ಉದ್ದೇಶ, ಪಾಠ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿತ್ತು, ಅದರ ಪ್ರಕಾರ ಅದು ನಿಮಗೆ ಟೀಚಿಂಗನ್ನು ಕೊಟ್ಟಿದೆ. ಈಗ ಮನಸ್ಸಿನಲ್ಲಿ ನೀವು ಥ್ಯಾಂಕ್ ಯು ಅಂದರೆ ಅದಕ್ಕೊಂದು ಧನ್ಯವಾದಗಳನ್ನ ಹೇಳುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಈ ಸಮಯದಲ್ಲಿ ಅಂದ್ಕೊಂಡಿರ್ಬೋದು, ನಾನು ಕುಸಿದು ಬಿಟ್ಟಿದ್ದೀನಿ, ನನಗೆ ಮುಂದೆ ದಾರಿನೇ ಕಾಣಿಸ್ತಾ ಇಲ್ಲ, ನಾನು ಕಷ್ಟದಲ್ಲಿದ್ದೀನಿ, ಇಲ್ಲ ಯಾರದ್ದೋ ಹಿಡಿತದಲ್ಲಿದ್ದೀನಿ, ಇಲ್ಲ ಯಾರೋ ನನ್ನ ಪರವಾಗಿ ಯಾವುದೇ ರೀತಿ ಒಂದು ಪ್ರೀತಿ ತೋರಿಸ್ತಾ ಇಲ್ಲ. ಇವೆಲ್ಲ ಗೊಂದಲಗಳು ನಿಮ್ಮ ಮನಸ್ಸಲ್ಲಿ ಇದ್ದರೂ ಕೂಡ ಈ ಸಮಯದಲ್ಲೂ ನೀವು ಒಂದು ಬೆಳಕಿನ ಕವಚದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಅವರ ನಿಮ್ಮನ್ನು ಶುದ್ಧಗೊಳಿಸಿದೆ, ಹಾಗೆ ರಕ್ಷಿಸಿದೆ ಕೂಡ, ಹಾಗೆ ಆಶೀರ್ವದಿಸಿದೆ ಕೂಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹಳೆಯ ನೆಗೆಟಿವಿಟಿ ಈ ಸಮಯದಲ್ಲಿ ದೂರವಾಗಿದೆ, ಕಾರ್ಮಿಕ್ ಕಟ್ಟುಗಳು ಅಂತ್ಯಗೊಂಡಿವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಒಂದು ಸೋಲ್ ಮೆಸೇಜ್ ಏನಪ್ಪ ಅಂದರೆ, ನಿನ್ನೊಳಗಿನ ಬೆಳಕು ಈಗ ಹೊರಗೆ ಬರ್ತಾ ಇದೆ, ನಿಮ್ಮ ಔರ ಈಗ ಶುದ್ಧ, ನಿರ್ಮಲ ಮತ್ತು ದಿವ್ಯ ರಕ್ಷಣೆಯಲ್ಲಿದೆ. ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರೋ ಅದು ನಿಮಗೆ ಸಿಗುತ್ತೆ. ನಿಮ್ಮ ಮೇಲೆ ಇದ್ದ ಒಂದು ದುಷ್ಟರ ದೃಷ್ಟಿಯಾಗಿರ್ಬೋದು, ನೆಗೆಟಿವ್ ವಿಚಾರಗಳಾಗಿರ್ಬೋದು, ಒಂದು ಯಾವುದೋ ಒಂದು ರೀತಿಯ ಭಯ ಇರ್ಬೋದು, ಅದೆಲ್ಲವೂ ಈಗ ಹಿಡಿತ ತಪ್ಪಿದೆ. ಅಂದರೆ ಆ ಹಿಡಿತದಿಂದ ನೀವೀಗ ಹೊರಗೆ ಬಂದಿದ್ದೀರಾ. ಅಲ್ಲಿಗೆ ನಿಮ್ಮ ಒಂದು ಸಕಾರಾತ್ಮಕ ವೈಬ್ರೇಷನ್ ಹೆಚ್ಚಾಗಿದೆ, ಬೆಳೆದಿದೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ನಿಮ್ಮಲ್ಲಿ ಒಂದು ಭಗವಂತನ ಆಶೀರ್ವಾದದ ಬಲ ಹೆಚ್ಚಿದೆ, ಗುರುವಿನ ಒಂದು ಮಾರ್ಗದರ್ಶನ, ಅವರ ರಕ್ಷಣೆಯಲ್ಲಿ ನೀವಿರೋದ್ರಿಂದ ಈ ಸಮಯದಲ್ಲಿ ಯಾರದ್ದೇ ಒಂದು ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರೋದಿಲ್ಲ. ನೀವು ಅಂದ್ಕೊಳ್ಬೋದು, ಭಯ ಬೀಳ್ಬೋದು, ಆದರೆ ಅವುಗಳನ್ನೇ ನೀವು ಈ ಸಮಯದಲ್ಲಿ ಬಿಡಬೇಕು. ಅದರಿಂದನೇ ನೀವು ಹೊರಗೆ ಬಂದರೆ ಭಗವಂತನ ಒಂದು ದಿವ್ಯ ದೃಷ್ಟಿ ನಿಮಗೆ ಕಾಣಿಸುತ್ತೆ. ಅದು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಮೂಲಕ ಆಗಿರ್ಬೋದು, ಅಂದ್ಕೊಂಡದ್ದನ್ನು ಸಾಧಿಸುವ ವಿಚಾರ
ವಿಚಾರದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ಅಬಂಡೆನ್ಸ್ ಮೂಲಕ ಅದು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಯಾರದ್ದು ನಕಾರಾತ್ಮಕ ದೃಷ್ಟಿ ಆಗಿರ್ಬೋದು, ಕೆಟ್ಟ ಪ್ರಭಾವ ಆಗಿರ್ಬೋದು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಮ ಮತ್ತು ಅವರ ಮಧ್ಯೆ ಗುರುವಿದ್ದಾರೆ, ದೈವಶಕ್ತಿ ಇದೆ, ಈ ಬ್ರಹ್ಮಾಂಡದ ಶಕ್ತಿಗಳಿದ್ದಾವೆ, ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಬಲವಾಗಿ ನಿಂತಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ನಿಮ್ಮಲ್ಲಿ ಒಂದು ಸಣ್ಣ ಆತಂಕದ ಭ್ರಮೆ ಇದೆ, ಏನೋ ಆಗ್ಬಿಡುತ್ತಾ, ಏನೋ ಮಾಡಿಬಿಡ್ತಾರಾ ಅಂತ ಹೇಳಿ. ಆ ಭ್ರಮೆ ನಿಮ್ಮನ್ನು ಹೆದರಿಸ್ತಾ ಇದೆ ಅಷ್ಟೇ. ಅವರ ಪರಿಣಾಮ ನಿಮ್ಮ ಮೇಲೆ ಬೀರಿದಂತೆ ನಿಮಗೆ ಒಂದು ಭ್ರಮೆ ಉಂಟಾಗಿದೆ ಬಿಟ್ಟರೆ ಅದು ಬೀರಿಲ್ಲ, ಅದು ನಿಮ್ಮ ಭ್ರಮೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ಅಂತಹ ವಿಚಾರಗಳನ್ನು ನೀವು ದೂರನೇ ಇಡಬೇಕು. ಅಂತಹ ಒಂದು ನಕಾರಾತ್ಮಕವಾದ ಒಂದು ಜನರ ವಿಚಾರಗಳನ್ನು, ಕೆಟ್ಟ ದೃಷ್ಟಿಯ ವಿಚಾರಗಳನ್ನು ನೀವು ಪದೇ ಪದೇ ಯೋಚಿಸ್ತಾ ಇದ್ದರೆ ಆ ಎನರ್ಜಿ ನಿಮ್ಮ ಎನರ್ಜಿಯ ಮೇಲೆ ಪರಿಣಾಮ ಖಂಡಿತ ಬೀರುತ್ತೆ. ಹಾಗಾಗಿ ಅವುಗಳನ್ನು ದೂರನೇ ಇಡಬೇಕು. ನಿಮ್ಮ ಸುತ್ತಮುತ್ತ ಇರುವ ಜನರಾಗಿರ್ಬೋದು, ನಿಮ್ಮ ಸಂಬಂಧಗಳೇ ಆಗಿರ್ಬೋದು, ನಿಮ್ಮಲ್ಲಿ ಒಂದು ಭಿನ್ನವಾದ ಒಂದು ಬೆಳಕಿನ ಕಿರಣವನ್ನು ನೋಡ್ತಾ ಇದ್ದಾರೆ. ನಿಮ್ಮ ಒಳಗಿನಿಂದ ತುಂಬ ಒಂದು ಶಾಂತಿ, ಹಾಗೆ ಒಂದು ಶಕ್ತಿ ಹೊರಗೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರಿಗೆ ಫೀಲ್ ಆಗ್ತಾ ಇದೆ. ಇದು ನಿಮ್ಮ ಪ್ರಭಾಮಂಡಲ, ನಿಮ್ಮ ಔರ ಶುದ್ಧವಾಗಿರೋದಕ್ಕೆ ಒಂದು ವಿಸ್ತಾರವಾದ ಸೂಚನೆಯಾಗಿದೆ. ಹಾಗಾಗಿ ನೀವು ಕೂಡ ಬೇರೆಯವರನ್ನು ಹೀಲ್ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದೀರಾ. ಅದು ನಿಮ್ಮ ಮಕ್ಕಳನ್ನಾಗಿರ್ಬೋದು, ನಿಮ್ಮ ಕುಟುಂಬವನ್ನಾಗಿರ್ಬೋದು, ನಿಮ್ಮ ಮನೆಯ ವಾತಾವರಣವನ್ನಾಗಿರ್ಬೋದು ಹೀಲ್ ಮಾಡುವಂತಹ ಶಕ್ತಿ ಈ ಸಮಯದಲ್ಲಿ ನಿಮ್ಮಲ್ಲಿದೆ. ಅಂದರೆ ನಿಮ್ಮ ಔರ ಪರಿಶುದ್ಧವಾಗಿದೆ. ಇದು ನಿಮ್ಮ ಒಂದು ಹೊಸ ಆರಂಭಕ್ಕೆ ಒಂದು ಒಳ್ಳೆಯ ಸೂಚನೆಯನ್ನು ಕೊಡ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ಈಗ ಲಿಮಿಟ್ ಅಲ್ಲ, ಅದು ವಿಸ್ತರಿಸಲ್ಪಡ್ತಾ ಇದೆ. ಅಂದರೆ ಬೇರೆಯವರಿಗೂ ಕೂಡ ನಿಮ್ಮ ಎನರ್ಜಿಯನ್ನು ನೀವು ಕೊಡ್ಬೋದು. ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು, ಇಲ್ಲ ನಿಮಗೆ ಯಾರು ಪ್ರೀತಿ ಪಾತ್ರರ ಜೀವನಕ್ಕೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಬ್ಲೆಸ್ಸಿಂಗ್ ಮಾಡುವ ಮೂಲಕ ನಿಮ್ಮ ಎನರ್ಜಿಯನ್ನು ವಿಸ್ತಾರಗೊಳಿಸ್ಬೋದು ಅನ್ನೋ ರೀತಿಯಲ್ಲಿ ಅಷ್ಟೊಂದು ಶಕ್ತಿ ಬಲ ಈಗ ನಿಮ್ಮ ಪರಿಶುದ್ಧವಾದ ಮನಸ್ಸಿಗೆ ಬಂದಿದೆ. ಅದು ನಿಮ್ಮ ಪರಿಶುದ್ಧವಾದ ಒಂದು ವ್ಯಕ್ತಿತ್ವ ನಡವಳಿಕೆಯ ಮೂಲಕ ನಿಮ್ಮ ಔರ ಪರಿಶುದ್ಧಗೊಂಡಿದೆ, ಆ್ಯಕ್ಟಿವ್ ಆಗಿದೆ. ಹಾಗಾಗಿ ನಿಮ್ಮ ಒಂದು ಉದ್ದೇಶ ಮತ್ತು ಸತ್ಯ ಫ್ಲೋ ಆಗ್ತಾ ಇದೆ. ಅಂದರೆ ನಿಮ್ಮ ಸ್ಪಿರಿಚುವಲ್ ವಿಸಿಬಿಲಿಟಿ ಹೆಚ್ಚಾಗಿದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯಾರಿಗಾದರೂ ಬ್ಲೆಸ್ಸಿಂಗ್ ಮಾಡಿದರೆ ಅದು ಖಂಡಿತವಾಗಿಯೂ ಅವರಿಗೆ ಆಶೀರ್ವಾದವಾಗಿ ಸಿಗುತ್ತೆ. ಅವರ ಕೆಲಸಗಳಲ್ಲಿ ಅವರು ಅದನ್ನು ಪೂರ್ಣಗೊಳಿಸಿಕೊಳ್ಳುವ ಮೂಲಕ ಯಶಸ್ಸನ್ನು ಪಡ್ಕೊಳ್ತಾರೆ. ಅಷ್ಟೊಂದು ಶಕ್ತಿ ಈಗ ನಿಮ್ಮಲ್ಲಿ ಒಂದು ನ್ಯಾಚುರಲ್ ಆಗೇ ಬಂದಿದೆ. ಹಾಗಾಗಿ ಮನಸ್ಸಲ್ಲೂ ಕೂಡ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಯಾಕಂದರೆ ಅದು ರೆಕಗ್ನೈಸ್ ಆಗತ್ತೆ, ನಡೆಯುತ್ತೆ ಅವ್ರ ಜೀವನದಲ್ಲಿ. ನೀವೀಗ ಒಳಗಿನಿಂದಲೇ ತುಂಬ ತೇಜೋಮಯಿಯಾಗಿದ್ದೀರಾ, ಅದು ಹೊರಗೂ ಕೂಡ ಕಾಣುತ್ತೆ. ಅಂದರೆ ಒಡವೆ ವಸ್ತ್ರದಿಂದ ಅಲ್ಲ, ನಿಮ್ಮಲ್ಲಿ ಏನೋ ಒಂದು ರೀತಿಯ ಹೊಳಪು, ನಿಮ್ಮನ್ನು ನೋಡಿದರೆ ತುಂಬ ಮಾತಾಡಬೇಕು ಅನಿಸುತ್ತೆ, ಇಲ್ಲ ಕೈ ಮುಗಿಬೇಕು ಅನಿಸುತ್ತೆ, ಏನಾದರೂ ನಿಮ್ಮ ಹತ್ರ ಒಂದು ಗೈಡೆನ್ಸ್ ತೊಗೊಳ್ಬೇಕು ಅಂತ ಹೇಳಿ ಕೆಲವರಿಗೆ ಅನಿಸ್ತಾ ಇದೆ. ಅಂದರೆ ಅದು ನಿಮ್ಮ ಒಳಗಿನಿಂದಲೇ ನಿಮ್ಮ ಅವರ ಪರಿಶುದ್ಧವಾಗಿ ನಿಮ್ಮ ಬೆಳಕನ್ನು ಹೊರಹೊಮ್ಮುವಂತೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ನಿಮಗೆ ಅನಿಸುತ್ತಲ್ಲ, ಯಾರೋ ಒಬ್ಬರು ಜನರ ಗುಂಪಿನಿಂದ ಹೊರಗೆ ದೂರವಾಗಿ ನಿಂತಿರ್ತಾರೆ, ಸಾಧಾರಣವಾಗಿರ್ತಾರೆ, ಆದರೂ ಕೂಡ ಅವರನ್ನು ನೋಡಿದ ತಕ್ಷಣ ನಿಮಗೇನೋ ಒಂದು ರೀತಿಯ ಆಕರ್ಷಣೆ ಉಂಟಾಗತ್ತೆ. ಅಂದರೆ ಅವರ ನಿಮ್ಮನ್ನು ಅಷ್ಟರ ಮಟ್ಟಿಗೆ ಸೆಳೀತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಅದೇ ಅವರ ಈಗ ನಿಮ್ಮಲ್ಲೂ ಕೂಡ ಜಾಗೃತವಾಗಿದೆ. ನೀವು ಕೂಡ ಒಬ್ಬರಿಗೆ ಪ್ರೇರಣೆ, ಮಾರ್ಗದರ್ಶನ, ಅದು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ನಿಮ್ಮಲ್ಲಿ ನೀವು ಹೊಸ ಥರ ಕಾಣಿಸ್ತಾ ಇದ್ದೀರಾ ಅವರಿಗೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮಾರ್ಗದರ್ಶನವನ್ನು ಕೊಡುವ ಶಕ್ತಿಯನ್ನು ಹೊಂದಿದ್ದೀರಾ. ಅದು ಜನರಿಗಾಗಿರ್ಬೋದು, ನಿಮ್ಮವರಿಗಾಗಿರ್ಬೋದು, ಅದು ಅವರೇ ಬಂದು ನಿಮ್ಮ ಹತ್ರ ತಗೊಳ್ತಾರೆ, ಸರಿದಾರಿಯನ್ನು ತೋರಿಸ್ತೀರಾ. ನೀವು ನಿಮ್ಮ ಸೋಲ್ ತುಂಬ ಪರಿಶುದ್ಧವಾಗಿರೋದ್ರಿಂದ ನೀವು ಟೀಚರ್ ಕೂಡ ಆಗ್ಬೋದು, ಹೀಲರ್ ಕೂಡ ಆಗ್ಬೋದು. ನಿಮ್ಮವರಿಗೆ ಇತರರ ಜೀವನಕ್ಕೆ ಒಂದು ಹೋಪನ್ನು, ಅಂದರೆ ಭರವಸೆ ತುಂಬಿಸುವ ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಅನುಭವಿಸಿದ ಒಂದು ನೋವುಗಳೇನಿದ್ವಲ್ಲೋ ಅದು ಒಂದು ಪರ್ಪೋಸ್ ಶೇಪ್ ಕೊಟ್ಟಿವೆ ನಿಮ್ಮ ಜೀವನಕ್ಕೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಒಂದು ತಿರುವಿನ ಸಮಯ ಶುರುವಾಗಿದೆ, ದೊಡ್ಡ ಅವಕಾಶಗಳು ಬರ್ತವೆ, ಟೈಮಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ನೀವು ಈ ಸಮಯದಲ್ಲಿ ಸೃಜನಶೀಲ ಅಬಂಡೆನ್ಸ್ ಒಂದು ಎನರ್ಜಿಯನ್ನು, ಅಂದರೆ ಒಂದು ನ್ಯಾಚುರಲ್ ಎನರ್ಜಿಯನ್ನು ಹೊಂದಿದ್ದೀರಾ. ನಿಮ್ಮ ಡೆಸ್ಟಿನಿ ಏನು ಹೇಳ್ತಾ ಇದೆ ಅಂದರೆ ನೀವು ಪೋಷಣಾತ್ಮಕವಾದ ಒಂದು ಗುಣವನ್ನು ಹೊಂದಿದ್ದೀರಾ, ಒಂದು ಬೆಳವಣಿಗೆಯನ್ನು ತರ್ತೀರಾ ನಿಮಗೂ ಕೂಡ, ಹಾಗೆ ನಿಮ್ಮವರನ್ನು ನಂಬಿದವರಿಗೂ ಕೂಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಅವರ ಒಂದು ಗ್ರೋತ್ ಕರಿಯರ್ ಬಗ್ಗೆ ನೀವು ತುಂಬ ಒಂದು ಬ್ಲೆಸ್ಸಿಂಗನ್ನು ಮಾಡ್ತೀರಾ. ಅದು ಅವರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ತಿರುವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳ ವಿಚಾರವನ್ನು, ಮುಂದಿನ ಭವಿಷ್ಯವನ್ನು ತಗೊಂಡು ಅಳಬಾರ್ದು ನೀವು. ಅತ್ತರೆ ಅವರಿಗೆಲ್ಲೋ ಒಂದು ರೀತಿಲಿ ಅದು ಅವರ ಜೀವನಕ್ಕೆ ಬ್ಲಾಕೇಜ್ಗಳನ್ನು ಉಂಟು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಎಷ್ಟೇ ಅವರ ಒಂದು ನಡವಳಿಕೆಯನ್ನು ಕಂಡು ನೀವು ದುಃಖಿತರಾದರೂ ಕೂಡ ನಿಮ್ಮ ಅವರ ಪರಿಶುದ್ಧವಾಗಿರೋದ್ರಿಂದ ಈ ಸಮಯದಲ್ಲಿ ಅವರಿಗೋಸ್ಕರ ನೀವು ಒಂದು ಪ್ರಾರ್ಥನೆ, ಪೂಜೆ ಏನೇ ಮಾಡಿದರೂ ಅದು ಅವರನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಈಗ ಅವರಲ್ಲಿ ಏನೇ ಒಂದು ಭಿನ್ನ ಗುಣಗಳನ್ನು ಕಂಡು ನಿಮಗೆ ನೋವಾಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಸರಿದಾರಿಯಲ್ಲಿ ಹೋಗೋದನ್ನು ಕಂಡು ನೀವು ಖುಷಿ ಪಡ್ತೀರಾ. ಹಾಗಾಗಿ ಅಳಬಾರ್ದು. ನಿಮ್ಮ ಒಂದು ಈ ದುರ್ಬಲತೆಯ ಎನರ್ಜಿ
ಒಂದಲ್ಲ ಒಂದು ರೀತಿಲಿ ಅವರು ದಾರಿ ತಪ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ಕಾರಣವಾಗ್ಬಿಡತ್ತೆ. ಅಂದರೆ ಅವರಿಗೆ ಯಾರೋ ಸರಿದಾರಿಯನ್ನು ತೋರಿಸುವವರು ಇಲ್ಲದಂತಾಗ್ಬಿಡತ್ತೆ, ಅವರ ಹಾದಿಲೇ ಅವ್ರು ಹೋಗುವಂತಾಗ್ಬಿಡತ್ತೆ. ಹಾಗಾಗಿ ನೀವು ದುಃಖದಲ್ಲಿ ಮುಳುಗೋದಕ್ಕಿಂತ ಅವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ರೀತಿಲಿ ನೀವು ಕಣ್ಣಿಗೆ ಕಾಣದ ರೀತಿಯಲ್ಲಿ, ಅಂದರೆ ಅವರಿಗದು ಗೋಚರಿಸಬಾರ್ದು, ಆದರೂ ಕೂಡ ಅವರಿಗೋಸ್ಕರ ನೀವು ಏನಾದರೂ ಒಂದು ಬ್ಲೆಸ್ಸಿಂಗನ್ನು ಮಾಡಿದರೆ ಒಳ್ಳೆಯದು. ಅದು ಪೂಜೆ ಪುನಸ್ಕಾರಗಳ ಮೂಲಕ ಇನ್ಯಾವುದೇ ರೀತಿ ಅವರಿಗೆ ಒಳ್ಳೆಯದಾಗಬೇಕು ಅಂತೇಳಿ ನೀವು ದಿನನಿತ್ಯ ಅಫರ್ಮೇಷನ್ ಮಾಡಿದ್ರು ಕೂಡ ಅವರ ಮೇಲೆ, ಅವರ ಮುಂದಿನ ನಡೆಯ ಮೇಲೆ, ಭವಿಷ್ಯದ ಮೇಲೆ ಪರಿಣಾಮ ಖಂಡಿತವಾಗಿ ಬೀರುತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವು ತೀರ್ಥಯಾತ್ರೆಯನ್ನು ಈ ಮಂತ್ ಎಂಡಲ್ಲಿ ಮಾಡ್ತೀರಾ, ತಿರುಗಾಟವನ್ನು ಬಹಳ ಮಾಡ್ತೀರಾ, ಎಚ್ಚರಿಕೆ ಇರಲಿ ಅನ್ನೋ ರೀತಿಲಿ ನಿಮ್ಮ ವಸ್ತುಗಳ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ಈ ತಿಂಗಳಲ್ಲಿ ನೀವು ತುಂಬ ಭಗವಂತನ ನೆನಪನ್ನು ಮಾಡ್ಕೊಳ್ಳಿ. ನಿಮಗೆ ಒಂದು ನ್ಯಾಚುರಲ್ ಆಗಿ ಏನು ಬೇಕು ಅಂತೇಳಿ ಬಯಸ್ತಿರಲ್ಲ, ಒಂದು ಸುಖ ಸಂತೋಷ ಅದು ಇರಲಿ, ಆದರೆ ಅತಿ ಆಗಬಾರ್ದು ಅನ್ನೋ ರೀತಿಲಿ ಬರ್ತಾಯಿದೆ. ನಿಮ್ಮ ಮೇಲೆ, ನಿಮ್ಮವರ ಮೇಲೆ ಸ್ವಲ್ಪ ಗಮನ ಇರಲಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ಶಿರ್ಡಿ ಯಾತ್ರೆ ಕೂಡ ಕೆಲವರು ಈಗಾಗಲೇ ಮಾಡಿದ್ದೀರಾ, ಮುಂದೆ ಕೂಡ ಮಾಡ್ತೀರಾ. ಇದು ನಿಮ್ಮ ಹೆಬ್ಬಯಕೆ ಆಗಿತ್ತು, ಅದರ ಒಂದು ಇಚ್ಛೆಯನ್ನು ಭಗವಂತ ಈಡೇರಿಸ್ತಾ ಇದ್ದಾರೆ. ಈ ತಿಂಗಳ ಎಂಡಲ್ಲಿ ನಿಮ್ಮ ಪೂರ್ವಜರನ್ನು ಹಾಗೆ ನಿಮ್ಮ ಕುಲದೇವರನ್ನು ನೆನಪು ಮಾಡಿಕೊಂಡು ಯಾರಿಗಾದರೂ ಏನಾದರೂ ಒಂದು ದಾನ ಧರ್ಮದ ಸೇವೆಯನ್ನು ನೀವು ಮಾಡಲೇಬೇಕು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದು ಕೆಂಪು ಬಣ್ಣದ್ದಾಗಿದ್ದರೆ ಇನ್ನೂ ತುಂಬ ಒಳ್ಳೆಯದು. ಅದು ಬೆಡ್ಶೀಟ್ ಆಗಿರ್ಬೋದು, ಇಲ್ಲ ಏನೋ ಒಂದು ವಸ್ತು ಆಗಿರ್ಬೋದು, ಕೆಂಪು ಬಣ್ಣದ ಕೊಟ್ಟರೆ ನಿಮಗೆ ತುಂಬ ಶ್ರೇಯಸ್ಕರ ಒಂದು ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಟ್ಯಾರೋ ರೀಡಿಂಗ್ನ ಮೆಸೇಜ್ಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ, ಪ್ರೇರಣೆ ತಗೊಂಡಿದ್ರೆ ನೀವು ಅವುಗಳಿಂದ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.